RSS ನವರು ನೀವು ಪ್ರಶ್ನೆ ಮಾಡಿದ್ರೆ ಸುಟ್ಟು ಹೋಗ್ತೀರಿ, ಮಣ್ಣಲ್ಲಿ ಮಣ್ಣು ಹಾಕ್ತಿರಿ ಒಂದ್ ಕಡೆ ಕೇಳೋದು, ಇನ್ನೊಂದ್ ಕಡೆ RSS ಬಹಳ ಸುಮಾರು ಸುಳಿ ಮಕ್ಕಳು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಹೇಳೋದು. ನೀವು ಯಾರನ್ನ ಮೆಚ್ಚತಕ್ಕಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ, ಅದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಎಲ್ಲಾ ಮಿತ್ರರೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಹಳ ಅಭಿಮಾನದಿಂದ ಕೋರ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಇವತ್ತು ಇದ್ದಂತ ಹಿರಿಯರಾಗಿದ್ದಾಗ ಸನ್ಮಾನ್ ಚಂದ್ರಶೇಖರ್ ಕೊಡ್ಬಾಗಿ ಅವರೇ ಮತ್ತು ನಮ್ಮ ಬಿಡಿಎ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ ಸಂಬಂಡಿ ಅವರೇ, ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಹೊನ್ಮೋಡಿ ಅವರೇ, IT ಸೆಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರೀಶ್ ಕೌಲ್ಗಿ ಅವರೇ, ಸಂತೋಷ್ ಬಾಲ್ಗಾವಿ ಅವರೇ, ಇವತ್ತು ನಾವು ಕರೆದಿರ್ತಕ್ಕಂಥ ಉದ್ದೇಶ ನಮ್ಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ನಾನು ಮಾಧ್ಯಮದಲ್ಲಿ ಕೆಲವು ವಿಚಾರಗಳನ್ನ ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನಾನು ಕೊಟ್ಟಿದ್ದೇನೆ. ಆದ್ರೆ ಇದರ ಮುಂದುವರಿದ ಭಾಗ ಅದು. ತದನಂತರ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇರೋದ್ರಿಂದ ಈ ಮಾಧ್ಯಮಗೋಷ್ಠಿ ಕರೀತಕ್ಕಂಥದ್ದು ಬಹಳ ಅನಿವಾರ್ಯ ಅಂತ ಹೇಳಿ ನಾನು ಬೆಂಗಳೂರಿನಿಂದ ನಮ್ಮ ವಸಂತ್ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಷಯವನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪ್ರತಿಯೊಬ್ಬ ಪ್ರಜೆಯು ತನಗೆ ಅನಿಸಿದಂತ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅಧಿಕಾರವನ್ನ ಸಂವಿಧಾನಬದ್ಧವಾಗಿ ಹೊಂದಿರತಕ್ಕಂಥದ್ದು. ಇದು ನಮಗೆ ಸಂವಿಧಾನ ನೀಡಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಅಧಿಕಾರ. ನಮ್ಮ ಅಭಿಪ್ರಾಯವನ್ನ ನಮ್ಮ ಮನಸ್ಸಿಗೆ ತಕ್ಕಂತೆ, ವಿವೇಚನೆಗೆ ತಕ್ಕಂತೆ ಹೇಳ್ತಕ್ಕಂಥದ್ದು. ಇದರಲ್ಲಿ ಇವತ್ತು ಹಿಂದೆ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, RSS ನವರು ಈ ರಾಜ್ಯದಲ್ಲಿ ಅನೇಕ ಸಂಘಟನೆ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಮತ್ತು ಅವರ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಭಾಗವತ್ರವರು ಇಲ್ಲಿಗೆ ಬಂದಾಗ ಜಡ್ ಕೆಟಗರಿಯ ಒಂದು ಸಂರಕ್ಷಣೆ ಅವರಿಗೆ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಈ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆ ನೋಂದಣಿ ಆಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸ್ವಾಭಾವಿಕವಾಗಿ ಮಾಡಿದ್ದಾರೆ. ದೇಶದಲ್ಲಿ ಅವ್ರು ಹೇಳ್ತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ. ದೇಶದಲ್ಲಿ ಪ್ರತಿಯೊಂದು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಯಾವುದೇ ಸಂಘ ಸಂಸ್ಥೆ ಸಂಘಟನೆ ಇದ್ರು ಕೂಡ ಅದು ರಿಜಿಸ್ಟ್ರೇಷನ್ ನೋಂದಣಿ ಕಡ್ಡಾಯ ಆಗಿರ್ಬೇಕಂತಕ್ಕಂಥದ್ದು ಕಾನೂನು. ಆದ್ರೆ ಬಿಜೆಪಿ ಅವರು ಹೇಳ್ತಕ್ಕಂಥದ್ದು, RSS ನವ್ರು ಹೇಳ್ತಕ್ಕಂಥದ್ದು ಇದಕ್ಕೆ 100 ವರ್ಷ ಆಗಿದೆ. 100 ವರ್ಷದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿಯನ್ನು ಮಾಡಿಲ್ಲ. ಇದು ಧರ್ಮ ಅಲ್ಲ, ಇದೊಂದು ಸಂಘಟನೆ, ಅದಕ್ಕಾಗಿ ನಾವು ಮಾಡಿಲ್ಲ ಅಂತ ಹೇಳಿ. ಹಿಂದೆ ನೆಹರು ಅವ್ರಿಗೆ ಕೇಳಿಲ್ಲ, ಇಂದಿರಾ ಗಾಂಧಿ ಅವ್ರಿಗೆ ಕೇಳಿಲ್ಲ, ಈ ನೀವ್ಯಾರು ಕೇಳೋರು ಅಂತ ಹೇಳಿ. ಆದ್ರೆ ಒಂದು ಪ್ರಶ್ನೆ, ದೇಶದಲ್ಲಿರ್ತಕ್ಕಂಥ ಒಂದು ಕಾನೂನಿಗೆ ವಿಧೇಯರಾಗಿರ್ಬೇಕು ಅಂತ ಹೇಳೋದನ್ನ ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಈ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಕಾನೂನಿದೆ, ಸಂವಿಧಾನಬದ್ಧಂತ ಕಾನೂನಿದೆ, ಆ ಕಾನೂನಿಗೆ ನೀವು ಎಲ್ಲರೂ ಕೂಡ ತಲೆಬಾಗ್ಬೇಕು, ಅದರಂತೆ ನಡಿಬೇಕು ಅಂತ ಹೇಳಿ. ಅದ ಕಾನೂನಿಂದ ಹೊರಗೆ ಯಾರು ಭಾಗವತಿಲ್ಲ. ಇವತ್ತು ಭಾಗವತ್ ಅವರು ಕಾನೂನಿಂದ ಹೊರಗಡೆ ಇದ್ರ ದೇಶದಲ್ಲಿ ಇರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂರಕ್ಷಣೆ ಏನಿದೆ, ಜಡ್ ಕೆಟಗರಿ ಏನಿದೆ, ಅದನ್ನ ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇವತ್ತು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಕೂಡ ಈ ದೇಶದ ಗಣ್ಯ ಪ್ರಜೆಗಳು, ಅವರು ಕೂಡ ಈ ದೇಶದ ಕಾನೂನನ್ನ ಪರಿಪಾಲನೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇದ್ರ ಹಿಂದೆ ಅಡಗಿರ್ತಕ್ಕಂಥದ್ದು. ಇದನ್ನ ಕೇಳಿದ್ದಾರೆ.
ಅದು ಕೇಳಿ ಆದ್ಮೇಲೆ ನಮ್ಮ ದುರ್ದೈವ ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಸಂಸದರು, ಹಿರಿಯರು, ಕೆಲಸಗಾರರು, ಅತ್ಯಂತ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಜಗಜಿಣಗಿ ಅವರು, ನಿಮ್ಗೆಲ್ಲ ಗೊತ್ತಿದೆ, ನೀವು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದಿರಿ. ದಲಿತರಿಗೆ ಏನು ಸಂಬಂಧ, ದಲಿತರಿಗೆ ಯಾಕೆ RSS ಬಗ್ಗೆ ಮಾತಾಡ್ಬೇಕು, ದಲಿತರಿಗೆ ಯಾಕೆ ಹಕ್ಕಿದೆ, ಏನಾದ್ರು ದಲಿತರು ಹಂಗ ಮಾತಾಡಿದ್ದೆ ಆದ್ರೆ ಅವ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾರ. ಇನ್ನೊಂದು ಮಾತನ್ನು ಹೇಳಿದಾರೆ, ಎಂದು ಕೂಡ ನಾನು RSS ಬಗ್ಗೆ ನಾವು ಪ್ರಾರಂಭದಿಂದ ನಾವು ಅವರ ತತ್ವ ಸಿದ್ಧಾಂತಕ್ಕೆ ವಿರೋಧಿಗಳು. ನಾನು ಸಂಘಟನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ RSS ನ ಬಲವಾಗಿ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥವನು. ಆದ್ರೆ ಎಂದೂ ಕೂಡ RSS ನವರಿಗೆ ನಾನು ಸೂಳಿ ಮಕ್ಕಳು, ಬೋಳಿ ಮಕ್ಕಳು ಅಂತಕ್ಕಂಥ ಶಬ್ದ ಪ್ರಯೋಗವನ್ನ ನಾನು ಮಾಡಿಲ್ಲ. RSS ನ ನೀತಿಯನ್ನ, RSS ನ ಧೋರಣೆಗಳನ್ನ ಅತ್ಯಂತ ಉಗ್ರವಾಗಿ ನಾವು ಖಂಡನೆ ಮಾಡಿದ್ದೇವೆ ವಿನ ನಾವು ವ್ಯಕ್ತಿಗತವಾಗಿ ಯಾರನ್ನು ಸೋಳೆ ಮಕ್ಕಳಾಗ್ಲಿ, ಬೋಳಿ ಮಕ್ಕಳು ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಕೂಡ ಹೇಳಿಲ್ಲ. ಅಂದ್ರೆ RSS ನ ಪ್ರಶ್ನೆ ಮಾಡ್ತಕ್ಕಂಥವ್ರೆಲ್ಲ ದಲಿತರು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಾದ್ರೆ, RSS ನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲಾ ದಲಿತರು, ಸಾಮಾನ್ಯ ವರ್ಗದ ಜನ ಇವತ್ತು ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ ಅನ್ನತಕ್ಕಂಥ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಜಿಗಜಿಣಗಿ ಅವ್ರಿಗೆ ಗುಲಾಮಗಿರಿ ಒಪ್ಕೊಂಡ್ ಬಿಟ್ಟಿದ್ದಾರೆ ಅವ್ರು. ಯಾಕಂದ್ರೆ ಯಾರನ್ನು ಪ್ರಶ್ನೆ ಮಾಡಬೇಡ ಅಂತ ಹೇಳಿದ್ರೆ ಅವರು ಸ್ವಂತಕ್ಕೆ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಯಾರು ಇದ್ರೆ ಅದು ಸನ್ಮಾನ್ಯ ಜಿಗಜಿಣಗಿ ಅವರು, ನಮ್ಮ ಲೋಕಸಭಾ ಸದಸ್ಯರು. ಯಾರು ಕೂಡ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ ಉದಾಹರಣೆ ಎಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲಿ ಪಾಪ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಜನರು ಕೂಡ ಅತ್ಯಂತ ಹೃದಯವಂತರು, ಎಲ್ಲಾ ಸಮಾಜದವರು. ಯಾರು ಕೂಡ ಎಲ್ಲೋ ಕೆಲವು ತಿಳಿಯರು ಅಸ್ಪೃಶ್ಯತೆ ಆಚರಣೆ ಮಾಡಬಹುದು, ಆದ್ರೆ ಜನಸಾಮಾನ್ಯರು, ಎಲ್ಲ ವರ್ಗದವರು, ಇವನ್ ಬ್ರಾಹ್ಮಣರಾದಿಯಾಗಿ, ಲಿಂಗಾಯತರಾದಿಯಾಗಿ ಯಾರು ಕೂಡ ಅಸ್ಪೃಶ್ಯ ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ. ಎಲ್ಲಾ ಬಸವಣ್ಣನ 99 ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಅವರು ಎಲ್ಲ. ನಾನು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ, ಎಲ್ಲಿಯೂ ಕೂಡ ಅಸ್ಪೃಶ್ಯತೆಯ ಒಂದು ಸೊಂಕು ಕೂಡ ನನಗೆ ತೆಗೆದಿಲ್ಲ ಬೇರೆ ಸಮಾಜದಿಂದ. ಆದ್ರೆ ಇವರು ಉದ್ದೇಶಪೂರ್ವಕವಾಗಿ ಇವರು ತಮ್ಮನ್ನು ತಾವು ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ, ಯಾಕಂದ್ರೆ ಗುಡಿಯಿಂದ ಹೊರಗೆ ನಿಲ್ತಕ್ಕಂಥದ್ದು, ಯಾರ್ದೋ ಮನೆಯಿಂದ ಹೊರಗೆ ನಿಂತು ನಾಟಕ ಮಾಡ್ತಕ್ಕಂಥದ್ದು, ಇವೆಲ್ಲ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಕೆಲವರ್ಗದ ಜನರಿಗೆ, ಒಂದು ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ, ಆ ಸಮುದಾಯದಿಂದ ಬಂದಂತ ಒಬ್ಬ ಪ್ರತಿನಿಧಿ ಯಾವ ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಜಗಜಿಣಗಿ ಸಾಹೇಬ್ರಿಗೆ, ನೀವು ಮಾತನಾಡ್ತಕ್ಕಂಥದ್ದು ಈ ವಿಮುಖ ಧೋರಣೆ ಸರಿಯಲ್ಲ. ಒಂದ್ ಕಡೆ RSS ನವ್ರನ್ನ ನೀವು ಪ್ರಶ್ನೆ ಮಾಡಿದ್ರೆ ಸುಟ್ಟು ಹೋಗ್ತೀರಿ, ಮಣ್ಣಲ್ಲಿ ಮಣ್ಣಾಗ್ತೀರಿ ಅಂತ ಒಂದ್ ಕಡೆ ಕೇಳೋದು, ಇನ್ನೊಂದ್ ಕಡೆ RSS ಬಹಳ ಸುಮಾರು ಸುಳಿ ಮಕ್ಕಳು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಹೇಳೋದು. ನೀವು ಯಾರನ್ನ ಮೆಚ್ಚತಕ್ಕಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ, ಅದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಇವತ್ತು ಖರ್ಗೆ ಅವರು ಕೇಳಿದಾರ, ಬಹಳ ಅತ್ಯಂತ ಜ್ವಲಂತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದಾರ. ಎಲ್ಲರಿಗೂ ಲೆಕ್ಕಪತ್ರ ಕೊಡಬೇಕಾದಂತ ಅನಿವಾರ್ಯತೆ ಇದೆ, ನೀವು ಕೂಡ ಲೆಕ್ಕಪತ್ರ ಕೊಡಬೇಕು, ನೀವು ಕೂಡ ನೋಂದಣಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಕೇಳಿದ್ದಾರೆ. ಅದನ್ನ ಬಿಟ್ಟು ಇವತ್ತು RSS ನವರು ಅವರ ಆಸ್ತಿಯ ತನಿಖೆ ಆಗ್ಬೇಕು, ಎಲ್ಲೇ 100 ಎಕರೆ ಜಮೀನಿದೆ ಅಂತ ಹೇಳಿ ಇಂತ ಒಂದು ಯಾರ್ಯಾರು BJP ಅವರಿಗೆ, RSS ನವರಿಗೆ ಪ್ರಬಲವಾದಂತಹ, ನಾವು ನಿಖರವಾದಂತಹ ಒಂದು ವಿಚಾರಗಳನ್ನ ಅವ್ರ ವಿರುದ್ಧವಾಗಿ ಮಾತನಾಡಿದ್ರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು, ಇನ್ಕಮ್ ಟ್ಯಾಕ್ಸ್ಗೆ ಒಳಪಡ್ತಾರೆ. ED, ID, ಇನ್ಕಮ್ ಟ್ಯಾಕ್ಸ್, ಏನೇನು ತನಿಖಾ ಸಂಸ್ಥೆಗಳದಾವ ಎಲ್ಲ, CBI ಎಲ್ಲಾ ಸಂಸ್ಥೆಗಳನ್ನ ಅವ್ರು ಯಾರು ಮಾತಾಡಿರ್ತಾರೋ ಅವ್ರಿಗೆ ಬೆನ್ನಿ ಹಚ್ಚತಕ್ಕಂಥದ್ದು ಇದೊಂದು ಪರಂಪರೆ ಕಳೆದ 14 ವರ್ಷಗಳಿಂದ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಖರ್ಗೆ ಅವರ ಏನು ಹೇಳಿಕೆ ಏನಿದೆ ಅದನ್ನ ನಾವು ಬಹಳ ಅತ್ಯಂತ ಪ್ರಬಲವಾಗಿ ಅದನ್ನ ಸಮರ್ಥನೆ ಮಾಡ್ತಾ ಇದ್ದೇವೆ. ಅವರ ಹೇಳಿಕೆಯ ಜೊತೆ, ಅವರ ನಿಲುವಿನ ಜೊತೆಗೆ ನಾವೆಲ್ಲ ನಿಲ್ತಾ ಇದ್ದೇವೆ. ಅವ್ರಿಗೆ ಕೂಗಲು ಕೊಂಕಾದ್ರೂ ಕೂಡ ನಾವು ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ RSS ವಿರುದ್ಧ, BJP ವಿರುದ್ಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ನೀವು ಮಾತಾಡಿದ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ना कराने के लिए हरा हुआ, अगर RSS इसी तरह अड़ा रहेगा तो आपकी जो गवर्नमेंट है कर्नाटक में कांग्रेस की, वो अगला स्टेप क्या लेगी?
क्या उन्हें बैन की तरफ बैन किया जाएगा या कानून की तरफ उन्हें दूसरे कठोर कदमों से ನೋಡ್ರಿ, कैसे रखेगी आपको? ಈಗ ಹಿಂದೆ ಕೇಂದ್ರ ಸರ್ಕಾರ RSS ನ ಇಂದಿರಾ ಗಾಂಧಿ ಅವರು ಇದ್ದಂತ ಕಾಲದಲ್ಲಿ, ಕೆಲವು ಸಂದರ್ಭ ನೆಹರು ಅವರು ಇದ್ದಂತ ಒಂದು ಕಾಲದಲ್ಲಿ 1 ತಿಂಗಳವರೆಗೆ RSS ನ ಬ್ಯಾನ್ ಮಾಡಿತ್ತು. ಮುಂದೆ ಕ್ರಮೇಣವಾಗಿ ಆ ಬ್ಯಾನ್ ಅನ್ನ ನಿರ್ಬಂಧವನ್ನು ತೆಗೆದು ಮತ್ತೆ ಯಥಾಸ್ಥಿತಿಯನ್ನು ಮಾಡ್ತು. ಆದ್ರೆ ಇವತ್ತು ಏನಿದೆ ವ್ಯವಸ್ಥೆ ಅವ್ರ ಪರವಾಗಿದೆ. ಇವತ್ತು ಖರ್ಗೆ ಅಂತವ್ರು ಕೆಲವು ಜನ ಮಾತ್ರ RSS ನ ನೀತಿ ನಿಯಮಗಳ ವಿರುದ್ಧವಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥವ್ರು. ಇವತ್ತು ಇದು ಪ್ರಶ್ನೆ ಬಹಳ ದಿವಸ ಹಿಂದಿಂದೆ ನಾವೇನಾರೆ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಬೇಕಾದ್ರೆ ಕಂಪಲ್ಸರಿ ನಾವು ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಮಗೆ ಅನಿವಾರ್ಯ ಅಂತ ಹೇಳ್ತಾರೆ. ನಾವು ಆ ಸಂಘ ಸಂಸ್ಥೆ ಆದ್ಮೇಲೆ ನಿಮ್ಮ ಲೆಕ್ಕಪತ್ರ ಕೊಡ್ರಿ ಅಂತ ಹೇಳಿ ವಾರ್ಷಿಕ ವರದಿಯನ್ನು ಕೇಳ್ತಾರೆ. ಆದ್ರೆ ಅವ್ರಿಗೆ ಇದನ್ನ ನೀವು ಹಿಂಗೆ ಮಾಡ್ರಿ ಅಂತಕ್ಕಂಥದ್ದು ಕೂಡ ಬಹಳ ಖರ್ಗೆ ಅವ್ರು ತಪ್ಪಾಗಿದೆ ಅಂತ ಹೇಳಿ ಅವ್ರು ಭಾವಿಸ್ಕೊಂಡಿದ್ದಾರೆ. ಆದ್ರೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಅವರು ಕೂಡ ದೇಶದ ಕಾನೂನುಗಳಿಗೆ ಉತ್ತರದಾಯಿತ್ವ ಆಗಿ ಇರಲೇಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಒಂದು ವೇಳೆ ಅವರು ಬ್ಯಾನ್ ಮಾಡಿದ್ರೆ ಹಾಗೆ ಮುಂದುವರೆದ್ರೆ ನಮ್ದೇನ್ ನಮ್ಮ ನಿರಂತರವಾಗಿ ನಮ್ಮ ಪ್ರತಿಭಟನೆ, ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊತ ಇರ್ತೀವಿ. ಎಲ್ಲಿಗೆ ಹೋಗಿ ಮುಟ್ತದ ನೋಡೋಣ. ಈಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ ಅವರು ರಿಜಿಸ್ಟ್ರೇಷನ್ ಮಾಡಿ ಹಾಗೆ ಮುಂದುವರೆದ್ರೆ ನಿಮ್ಮ ಸರ್ಕಾರದಿಂದ ಕಠಿಣ ಕ್ರಮ ಏನಾಗಿರುತ್ತೆ? ಅದು ಮುಂದೆ ಅವ್ರನ್ನ ಬ್ಯಾನ್ ಮಾಡ್ತಿರೋ ಅಥವಾ ಅವ್ರಿಗೆ ಯಾವ ರೀತಿ ನಿಷೇಧ ಇರುತ್ತೆ, ಅದಕ್ಕೆ ಏನು ಕಟ್ಟಪಡೆ ಈಗ ಗೃಹ ಮಂತ್ರಿಗಳು ಚರ್ಚೆ ಮಾಡಿದ್ದೀರಾ? ನಾವು ಚರ್ಚೆ ಮಾಡಿಲ್ಲ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದನ್ನ ವೇಟ್ ಮಾಡಿ ನೋಡೋಣ ಅಂತ ಹೇಳಿ ಈಗ ನಾನು ಪ್ರಶ್ನೆ ಕೇಳಿದ್ದೀನಿ. ಬಹಳ ದಿವಸ ಆಗಿಲ್ಲ, ಅವ್ರು ಉತ್ತರ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆ ನಾ ಮಾಡಿದ್ದೀನಿ. ಸಪೋಸ್ ಉತ್ತರ ಕೊಡದೇ ಇದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾವು ಕಾನೂನುಬದ್ಧವಾಗಿ ನಾವು ವಿಚಾರ ಮಾಡಿ ಆ ಕ್ರಮ ನಾವು ಮುಂದಿನ ಸ್ಟೆಪ್ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಅಧಿಕಾರ ಇದೆ ಸರ್ ನಿಮ್ ಕಡೆ, ಬ್ಯಾನ್ ಯಾಕೆ ಮಾಡ್ತಿಲ್ಲ ಸರ್? ಏನು RSS ಕಲಿಸ್ತಾ ಇದ್ದಾರಾ? ಯಾರು RSS ಗೆ ಅಂದ್ರೆ ಈ ಪ್ರಶ್ನೆ ಎತ್ತಿದ್ದಿಲ್ಲ. ಅದು ಅಧಿಕಾರ ಇದೆ, ಬ್ಯಾನ್ ಯಾಕೆ ಮಾಡ್ತಿಲ್ಲ? RSS ಗೆ ಅಂದಿದ್ರೆ ಈ ಪ್ರಶ್ನೆ ಎತ್ತಕ್ಕಂಥ ಉದ್ಭವನೆ ಆಗ್ತಿದ್ದಿಲ್ಲ. RSS ಗೆ ಯಾರು ಅಳಿಸ್ತಾ ಇಲ್ಲ. ಪ್ರಮುಖವಾಗಿ ಏನಂದ್ರೆ ಕಳೆದ 70 ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆ ಈಗ ಯಾಕೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು, ಈವರೆಗೆ ಕೂಡ ಬ್ಯಾನ್ ಮಾಡಿಲ್ಲ RSS ಅನ್ನು. ಈಗ RSS 2 ಸಲ ಬ್ಯಾನ್ ಆಗಿದೆ. ಅದು ನೀವು ಭಾರತ ದೇಶದ ನೀವು ಇತಿಹಾಸ ತಗೊಂಡ್ರ ನೆಹರು ಅವ್ರ ಕಾಲ, ಇಂದಿರಾ ಗಾಂಧಿ ಕಾಲದಲ್ಲಿ 2 ಸಲ ಬ್ಯಾನ್ ಆಗಿದೆ. ಮತ್ ಬ್ಯಾನ್ ಅನ್ನು ತೆಗೆದದ್ ಯಾವ್ದೋ ಕಾರಣ ತೆಗಿದಾರ ನಮಗ್ ಗೊತ್ತಿಲ್ಲ. ಮತ್ ನಾವು ಇಲ್ಲಿ ಏನ್ ಪುತ್ತಂತವ್ರು ನಮಗಿರ್ತಕ್ಕಂಥ ಲಿಮಿಟೇಷನ್ಸ್ ಆಗಿರ್ತಕ್ಕಂಥ ಅಧಿಕಾರ ಆದ್ರೆ ನಾವು ಈ ವಿಚಾರವನ್ನ ನಿರಂತರವಾಗಿ ಹೇಳ್ತೇವೆ. ಎಲ್ಲಿವರೆಗೆ ಹೇಳ್ತೀವಿ ಅಂದ್ರೆ ಎಲ್ಲಿವರೆಗೆ ಅದು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಲ್ಲಿವರೆಗೆ ಕೂಡ ನಮ್ಮ ಕೂಗು ನಿರಂತರವಾಗಿ ಇರ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತೇವೆ. ಕಡ್ಡಾಯವಾಗಿ ಮಾಡ್ಲೇಬೇಕು. ಇಲ್ಲ ಅನ್ನುವಂಥದ್ದು ಮತ್ತ RSS ವಾದ ರಿಜಿಸ್ಟ್ರೇಷನ್ ಅವ್ರು ಒಂದ್ ವಿಚಾರ ಹೇಳ್ತಾರ. ನಾವು ರಿಜಿಸ್ಟ್ರೇಷನ್ ಒಂದ್ ನಿಮಿಷ ಅವ್ರೇನ್ ಭಾಗವತ್ ಅವ್ರ ಏನ್ ಹೇಳುದು ಅಂತಂದ್ರ, ಯಾವ ಸಂಘ ಸಂಸ್ಥೆಗಳು ಸರ್ಕಾರಿ ಸಹಾಯಧನವನ್ನು ಪಡಿತಾವೆ ಅಂತವ್ರು ಮಾತ್ರ ನೋಂದಣಿ ಮಾಡ್ಕೊತಾರ. ನಾವು ಯಾವುದೇ ರೀತಿಯಂತ ಸರ್ಕಾರಿ ಸಹಾಯವನ್ನು ಪಡೆದಿಲ್ಲ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂತ ಅಗತ್ಯ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅವ್ರು ಒಂದನ್ನು ಹೇಳ್ತೀನಿ, ನಿಮಗೆ ಕೊಡ್ತಕ್ಕಂತ ಒಂದು ಸೌಲಭ್ಯ ಇದೆಯಲ್ಲ ಸರ್ಕಾರ, ಜಡ್ ಸೆಕ್ಯೂರಿಟಿ ಇದೆ, ಏನ್ ದುಡ್ಡು ತುಂಬ್ತಾ ಇಲ್ಲ. ಅವ್ರು ಕೊಡ್ತಾರೆ ಲೆಕ್ಕಪತ್ರ ಕೇಳಿ. ಅವ್ರು ಇಲ್ಲಿ RSS ಅವ್ರಿಗೆ ಕೇಳಿ, ಜಿಗಜಿನಿ ಅವ್ರಿಗೆ ಕೇಳಿ, ಯಾರೇ ಕೇಳಿದ್ರು ಅವರು ಸಿದ್ಧಾರ್ಥ ಟ್ರಸ್ಟ್ ಏನಿದೆ ಅದು ಬಹಳ ಅವ್ರು ಈಗ ಖರ್ಗೆ ಸಾಹೇಬ್ರು ಏನ್ ಪ್ರಾರಂಭದಲ್ಲಿ ಏನ್ MLA ಆಗಿದ್ರಲ್ಲ ಅವಾಗ ರಿಜಿಸ್ಟ್ರೇಷನ್ ಮಾಡಿ ಅದನ್ನ ಪ್ರಾರಂಭ ಮಾಡ್ಕೊಂಡ್ ಬಂದಿದ್ದು, ಇಲ್ಲಿವರೆಗೆ ನಡ್ಸ್ಕೊಂಡ್ ಬಂದಿದ್ದದು. ಅದನ್ನ ಕೇಳಿ ಅವ್ರು ಕೊಡ್ತಾರ. ಅದ್ರ ಬಗ್ಗೆ ಏನ್ ಅವ್ರಿಗೆ ಹೆದರಿಕೆ ಇಲ್ಲ. ಯಾರು ಕಾಂಗ್ರೆಸ್ನವ್ರು ಮುಖಂಡರು ಇರ್ಲಿ, ಶಾಸಕರಿರ್ಲಿ, ಸಚಿವರಿರ್ಲಿ RS ಪರವಾಗಿ ಓಪನ್ ಆಗಿ ಏನಾದ್ರು ಮಾತಾಡಕ್ಕಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಂತೀವಿ ಅಂತ ಹೇಳ್ತಿರ್ತಾರೆ.
ಅಂದ್ರೆ ಅವ್ರಿಗೆ ಹೆದರಿಕೆ ಇತ್ತು ಕಾಂಗ್ರೆಸ್ನಲ್ಲಿ ಆರ್ಎಸ್ಎಸ್ ಪರವಾಗಿರುವಂತ ಜನ ಅದರ ಅಂತ ಅವ್ರಿಗೆ ಯಾರು ಡಿ ಕೆ ಪ್ರಸಾದ್ ಕೆಪಿಸಿಸಿ ಹೊಸ ಅಧ್ಯಕ್ಷರು ಅದ ಬರ ಆ ಸ್ಟೇಟ್ಮೆಂಟ್ ನೋಡಿಲ್ಲ ನಾ ಕೇಳಿಲ್ಲ ನಾ. ಅಂದ್ರೆ RSS ಪರವಾಗಿ ಯಾರು ಕಾಂಗ್ರೆಸ್ ಇಲ್ಲ. ಅಂದ್ರೆ ಅವ್ರಿಗೆ ಅದನ್ನು ಇಲ್ಲ ಅದನ್ನ ನಾನ್ ನೋಡಿಲ್ಲ, ನೋಡಿದ್ಮ್ಯಾಗ ಹೇಳ್ತೀನಿ. ಬಟ್ ಈ ಜಿಗಜಿನಿ ಅವರು ನಡವಳಿಕೆ ಬಗ್ಗೆ ನಾನ್ ಹೇಳ್ತಕ್ಕಂಥದ್ದು ಹೆಚ್ಚು ಗಮನ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ನಿಮ್ಮಲ್ಲಿ. ಈಗ ಹಾ ಈಗ ಚಿಂಚೋಳಿ ಅವ್ರು ಹೇಳಿದ್ದನ್ನ ಹಾ ಇದರಲ್ಲಿ ಕೆಲವು ಸತ್ಯಾಂಶ ಇದೆ ಅನ್ಸಲ್ವಾ ನಿಮಗೆ? ಯಾವ್ದು? ಅವರು RSS ಬಗ್ಗೆ ಆಕ್ಷೇಪ ಪಡಿಸಿ ಮಾಡಿರೋ ಮಾತುಗಳಲ್ಲಿ ಹಾ ಅದನ್ನ ನಿಮ್ಗೆ ಕಾಂಗ್ರೆಸ್ ಹೇಳ್ತಾನೆ ಹಾ. ಅವ್ರ RSS ನ ಅದೇ ಡಬಲ್ ಅದು ನಿಜವಾದ ವ್ಯಕ್ತಿತ್ವವನ್ನ ಅವ್ರು ಮಾತಾಡಿ ಅಲ್ಲ, ಅವರು ನಿಜವಾದ ವ್ಯಕ್ತಿತ್ವ ಏನ್ ಡಬಲ್ ಸ್ಟ್ಯಾಂಡರ್ಡ್ ಇದೆ ಅದನ್ನ ಹೇಳ್ಬಿಟ್ಟಾರ. ಅದನ್ನ ನಾವು ಒಪ್ಕೊಂಡಿವಿ, ಎಲ್ಲ ಕಡೆ ಹಂಗೆ ಅದಾರ ಅವ್ರು. ಹಾ? ಹಾ? ಹಾ. ಹಾ. ಮಾತಾಡ್ತಾರೆ ಅಲ್ಲಿ